ಹಲೋ ಹಾಯ್ ವೆಲ್ಕಮ್ ಟು ಡಿ ಟಾಕ್ ಕನ್ನಡಿಗನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವರ್ಲ್ಡ್ ಕಪ್ ಮ್ಯಾಚ್ನ ಬಹುದೊಡ್ಡ ಮ್ಯಾಚ್ ನಡೀತಾ ಇದೆ. ಯಾವ್ಯಾವ ಟೀಮ್ ಅಂತ ಹೇಳ್ಬೇಕಂತಂದರೆ ನೀವೇನು ಯಾರು ಗೊತ್ತಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಬಹುದೊಡ್ಡ ಮ್ಯಾಚ್ ಹಾಗೂ T20 ವರ್ಲ್ಡ್ ಕಪ್ನ ಕೊನೆ ಲೀಗ್ ಮ್ಯಾಚ್ಗಳಿಗೆ ಅಂತ್ಯವಾಡಿ ಸೂಪರ್ 8 ಅಂತ್ಯವಾಗಿ ಸೆಮಿಫೈನಲ್ಗೆ ಯಾರ್ಯಾರು ಹೋಗ್ತಾರೆ ಅಂತಕ್ಕದ್ದನ್ನು ಡಿಸೈಡ್ ಮಾಡುವಂತಹ ಮ್ಯಾಚ್. ಇವತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾತ್ವಿಕ್ ಅವರ ಜೊತೆ ಇದ್ದಾರೆ. ಸಾತ್ವಿಕ್ ಅವರೇ, ಇವತ್ತು ನಡೀತಂತಹ ಮ್ಯಾಚು ಎಷ್ಟು ಇಂಪಾರ್ಟೆಂಟ್ ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ಗೆ? ಇವತ್ತು ಆಬ್ವಿಯಸ್ಲಿ ನಮಗೆ ಡೂ ಆರ್ ಡೈ ಮ್ಯಾಚ್ ಎರಡು ಟೀಮ್ಗಳಿಗೂ ಕೂಡ. ಇಂಡಿಯಾ ಏನಿದೆ ಸಖತ್ತು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಆದರೆ ಮೊನ್ನೆ ನಾವೊಂದು ಸೋಲ್ ಏನಿದೆ ಸೌತ್ ಆಫ್ರಿಕಾ ಮೇಲೆ ಆ ಎಲ್ಲ ಲೂಪ್ ಹೋಲ್ಸ್ಗಳನ್ನು ಒಂದು ಸಲ ಎಕ್ಸ್ಪೋಸ್ ಮಾಡಿಬಿಟ್ಟಿದೆ ಎಲ್ರಿಗೂ ಕೂಡ. ಏನಂತ ಹೇಳಿದರೆ ವೆಸ್ಟ್ ಇಂಡೀಸ್ ಕೂಡ ಸೌತ್ ಆಫ್ರಿಕಾ ಮೇಲೆ ಸೋತಿದ್ದಾರೆ. ಎರಡು ಟೀಮ್ಗಳು ಸೌತ್ ಆಫ್ರಿಕಾ ಮೇಲೆ ಸೋತಿರೋದ್ರಿಂದ ಇವತ್ತು ಯಾರು ಗೆಲ್ತಾರೋ ಅವರು ಸೆಮಿಫೈನಲಿಗೆ ಹೋಗ್ತಾರೆ. ಬಟ್ ಇವತ್ತಿನ ಮ್ಯಾಚ್ ಏನು ಅಂತ ಹೇಳಿದರೆ ವೆಸ್ಟ್ ಇಂಡೀಸ್ ಅವ್ರಿಗೆ ಸ್ಲೈಟ್ ಅಡ್ವಾಂಟೇಜ್ ಇದೆ. ಯಾಕೆ ಅಂತ ಹೇಳಿದರೆ ಇಫ್ ಇನ್ ಕೇಸ್ ಮಳೆ ಬಂದು ಏನಾದರೂ ಮ್ಯಾಚ್ ರದ್ದಾಯಿತು ಅಂತ ಹೇಳಿದರೆ ನೆಟ್ ರನ್ ರೇಟ್ ವೆಸ್ಟ್ ಇಂಡೀಸ್ ಅವ್ರದ್ದು ಜಾಸ್ತಿ ಇರೋದ್ರಿಂದ ಅವರು ಆಟೋಮೆಟಿಕಲಿ ಕ್ವಾಲಿಫೈ ಆಗ್ತಾರೆ. ಸೊ ನಾವು ಪ್ರಾರ್ಥನೆ ಮಾಡಬೇಕು ಮ್ಯಾಚ್ ಆಗಬೇಕು ಅಂತ, ಒಂದು ಕ್ಲಿಯರ್ ಕಟ್ ರಿಸಲ್ಟ್ ಬೇಕು. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ತಿದ್ದೀರಾ. ಆದರೆ ಈ ಇಂಡಿಯಾ ಏನಂತಂದರೆ ಫಸ್ಟ್ ಫೇಲ್ ಆಗ್ತಿರೋದೇ ಓಪನಿಂಗಲ್ಲಿ. ಓಪನಿಂಗಲ್ಲಿ ಸ್ಟಾರ್ಟ್ ಈಗ ನೀವು ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇಶಾನ್ ಕಿಶನ್ ಮೊದಲು ಇನ್ನಿಂಗ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿನ ಮುಂಚೆ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಆದರೆ ಈ ಕಳೆದ ಒಂದು 4-5 ಮ್ಯಾಚ್ಗಳಲ್ಲಿ ಅಭಿಷೇಕ್ ಶರ್ಮಾ ಡಕ್ಔಟ್ ಆಗಿ, ಅದೇ ರೀತಿಯಾಗಿ ಕೊನೆ ಮ್ಯಾಚ್ ಈ ಲಾಸ್ಟ್ ಮ್ಯಾಚ್ ಏನಾಡಿದ್ರು ಜಿಂಬಾಬ್ವೆ ಮೇಲೆ ಮ್ಯಾಚ್ ಆಡಬೇಕಾದಾಗ ಒಂದು ಓಪನಿಂಗ್ ಚೇಂಜ್ ಆಗಿ ಕಿಶನ್ ಬದಲು ಸಂಜು ಸ್ಯಾಮ್ಸನ್ ಓಪನ್ ಬರ್ತಾರೆ. ಅವರು ಕೂಡ ಸಖತ್ತಾಗಿ ಓಪನಿಂಗ್ ಕೊಡ್ತಾರೆ. ಸ್ವಲ್ಪ ಓಪನಿಂಗಲ್ಲಿ ಚೇಂಜಸ್ ಕೂಡ ಮಾಡಿದ್ರು. ಇದನ್ನು ಅವರು ಮಾನದಂಡವಾಗಿ ಇಟ್ಕೊಂಡು ಇಂಡಿಯಾದ ಟೀಮ್ ಫೇಸ್ ಓಪನಿಂಗ್ನ ಚೇಂಜ್ ಮಾಡಬೇಕಾ, ಅಥವಾ ಇದನ್ನೇ ಓಪನಿಂಗ್ ಪೇರ್ನ ಮತ್ತೆ ಕಂಟಿನ್ಯೂ ಮಾಡಬೇಕಾ, ಅಥವಾ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾರನ್ನ ಓಪನಿಂಗ್ ಕಳಿಸ್ಬೇಕಾ ಅಂತ ಏನು ಹೇಳ್ತೀರಾ? ಅದೇ ರೀತಿಯಾಗಿ ಬೌಲಿಂಗಲ್ಲಿ ಈಗೇನಂದರೆ ಬೂಮ್ರಾ ಅವರು, ನಾವು ಹಳೆಯದು ನೋಡ್ತಾ ಹೋದರೆ ಬೂಮ್ರಾ ಅವರು ಯಾವಾಗಲೂ ಓಪನಿಂಗ್ ಮಾಡ್ತಾಯಿದ್ರು. ಈ ಇತ್ತೀಚಿನ ಮ್ಯಾಚ್ಗಳಲ್ಲಿ ಓಪನಿಂಗ್ ಬೂಮ್ರಾ ಅವ್ರಿಗೆ ಕೊಟ್ಟಿದ್ದೆ ನೋಡಲಿಲ್ಲ. ಅದೇ ರೀತಿಯಾಗಿ ಈಗೇನಾದರೂ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ವೆಸ್ಟ್ ಇಂಡೀಸ್ನವರು ಸೆಟ್ ಆಗಿಬಿಟ್ರೆ ಇಡೀ ಮ್ಯಾಚ್ನೇ ಅಲ್ಲೋಲ ಮಾಡಿಬಿಡ್ತಾರೆ. ಒಬ್ಬೊಬ್ಬರು ಒಂದೊಂದು ರಾಕ್ಷಸನ ಥರ ಬ್ಯಾಟಿಂಗ್ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಇದಕ್ಕೆ ಕೊಡ್ತಂಥ ಸಜೆಷನ್ ಆಗಿರ್ಬೋದು, ಏನ ಪ್ಲ್ಯಾನ್ಗಳನ್ನ ಚೇಂಜ್ ಮಾಡಬೇಕು ಇಂಡಿಯಾದವರು? ಬ್ಯಾಟಿಂಗಲ್ಲಿ ನೀವು ಹೇಳ್ದಂಗೆ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಯಾಕೆಂತ ಹೇಳಿದರೆ ಅವರು ವರ್ಲ್ಡ್ ನಂಬರ್ 1 T20 ಬ್ಯಾಟ್ಸ್ಮನ್. ಇವಾಗಲೂ ಕೂಡ ರ್ಯಾಂಕಿಂಗಲ್ಲಿ ಅಭಿಷೇಕ್ ಶರ್ಮಾನೇ ನಂಬರ್ 1 ಇರೋವಂಥದ್ದು. ಸೊ ಬಟ್ ಏನಾಯಿತು ಅಂತ ಹೇಳಿದರೆ ಅವರು ಆರೋಗ್ಯ ಸರಿ ಇಲ್ಲದೆ ಇದ್ದಿದ್ದು ಏನೋ 3 ಮ್ಯಾಚು ಕಂಟಿನ್ಯೂಸ್ ಡಕ್ಔಟ್ ಆಗಿಬಿಡ್ತಾರೆ ಅಭಿಷೇಕ್ ಶರ್ಮಾ. ಸೊ ಇದು ಎಲ್ಲೋ ಅವ್ರ ಮನಸ್ಥಿತಿ ಮೇಲೆ ಒಂದು ಸ್ವಲ್ಪ ಪ್ರಭಾವ ಬೀರುತ್ತೆ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೂಡ ಇವಾಗ ತುಂಬ ಜನ ಅವ್ರನ್ನ ಸ್ಲಾಗರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಭಿಷೇಕ್ ಶರ್ಮಾ ಈಸ್ ಟೆಕ್ನಿಕಲಿ ಸೌಂಡ್ ಪ್ಲೇಯರ್. ಯಾಕೆ ಅಂತ ಹೇಳಿದರೆ ಅವರು ಪಳಗಿರುವಂಥದ್ದು ಯುವರಾಜ್ ಸಿಂಗ್ ಅವರ ಗರಡಿಯಲ್ಲಿ. ಸೊ ಪ್ರೂವ್ ಮಾಡ್ಕೊಳ್ಳುವಂತಹ ಆ ಸ್ಟೇಜು ಇವತ್ತಿನ ಮ್ಯಾಚು. ಸೊ ಆಬ್ವಿಯಸ್ಲಿ ಅಭಿಷೇಕ್ ಶರ್ಮಾ ಅವರು ಚೆನ್ನಾಗಿ ಆಡಲೇಬೇಕಾಗುತ್ತೆ. ಆ ಸ್ಲಾಗರ್ ಅನ್ನೋಂಥ ಒಂದು ಪಟ್ಟ ಏನಿದೆ ಅದನ್ನ ಅಳಿಸ್ಬೇಕಾಗಿದೆ. ಆಮೇಲೆ ನಮಗೆ ಹೋದ ಸಲ ವರ್ಕ್ ಆಯಿತು ಜಿಂಬಾಬ್ವೆ ಮೇಲೆ. ನಮ್ಮ ಓಪನಿಂಗ್ ಕಾಂಬಿನೇಷನ್ ಏನಿತ್ತು ಅದು 10 ರನ್ ಮೇಲೆ ದಾಟ್ತಾ ಇರಲಿಲ್ಲ, ಜಾಸ್ತಿ ಆಗ್ತಾ ಇದ್ರು. ಬಟ್ ಲಾಸ್ಟ್ ಮ್ಯಾಚಲ್ಲಿ ವರ್ಕೌಟ್ ಆಗಿದೆ. ಸೊ ಅದನ್ನೇ ಈ ಮ್ಯಾಚ್ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ರಿಂಕು ಸಿಂಗ್ ಅವ್ರ ತಂದೆ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಮನಸ್ಥಿತಿ ಚೇಂಜ್ ಆದರೂ ಕೂಡ ಅವ್ರು ಅಂಥ ದುಃಖದಲ್ಲಿ ಇದ್ರು ಕೂಡ ಅವ್ರು ಬ್ಯಾಟಿಂಗ್ ಆಡಲಿಲ್ಲ, ಟೀಮ್ 11 ಇರಲಿಲ್ಲ. ಆದರೂ ಸಹ ಬಂದು ಫೀಲ್ಡಿಂಗ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಗಟ್ಟಿ ಧೈರ್ಯ ಇರ್ಬೋದು, ಅಥವಾ ಅವ್ರ ಮನಸ್ಥಿತಿ ಹೆಂಗಿದೆ? ಈ ಮ್ಯಾಚನ್ನ ಅವ್ರು ಆಡಿಸ್ಬೇಕು ಅಂತೀರಾ, ಅಥವಾ ಸ್ವಲ್ಪ ಅವ್ರು ರೆಸ್ಟಲ್ಲೇ ಇರಲಿ, ಸಂಜು ಸ್ಯಾಮ್ಸನ್ ಓಪನಿಂಗ್ ಬಂದಿರೋ ಕಾರಣ ಸ್ವಲ್ಪ ಲೈನಪ್ ಚೆನ್ನಾಗಿದೆ ಬ್ಯಾಟಿಂಗ್, ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ? ಅದನ್ನೇ ಕಂಟಿನ್ಯೂ ಮಾಡಿದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಲಾಸ್ಟ್ ಮ್ಯಾಚ್ ವರ್ಕೌಟ್ ಆಗಿದೆ. ರಿಂಕು ಸಿಂಗ್ ಅವರು ಆಬ್ವಿಯಸ್ಲಿ ಅವರು ಎಲ್ಲ ಮ್ಯಾಚಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ. ರಿಂಕು ಸಿಂಗು ಆ ಡೌನ್ ದಿ ಆರ್ಡರ್ ಫಿನಿಷರ್ ರೋಲನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಸಂಜು ಸ್ಯಾಮ್ಸನ್ ಅವರನ್ನ ಕರೆಸಿದ್ದು ಲಾಸ್ಟ್ ಟೈಮು 23-24 ರನ್ನೇನೋ ಹೊಡಿತಾರೆ ಅವರು. ಸೊ ಅದನ್ನೇ ಕಂಟಿನ್ಯೂ ಮಾಡಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಒಟ್ಟಾರೆ ಹೇಳೋದಾದರೆ ಇವತ್ತು ವೆಸ್ಟ್ ಇಂಡೀಸ್ ವಿರುದ್ಧ ನೀವು ಇನ್ನೊಂದು ಮಾತು ಹೇಳೋದು ಮರ್ತುಬಿಟ್ಟೆ, ವೆಸ್ಟ್ ಇಂಡೀಸ್ ಪ್ಲೇಯರ್ಗಳ ಬಗ್ಗೆ ಏನು ಹೇಳ್ತೀರಾ ನೀವು?
ವೆಸ್ಟ್ ಇಂಡೀಸ್ ಇನ್ನೊಂದು ಬೌಲಿಂಗ್ ಹೇಳಿದ್ರಿ ನೀವು. ಬೌಲಿಂಗಲ್ಲಿ ಬುಮ್ರಾ ಬಗ್ಗೆ ನೀವು ಕ್ವಶನ್ ಕೇಳಿದ್ರಿ. ಬುಮ್ರಾ ಹೇಗೆ ಅಂತ ಹೇಳಿದರೆ, ಕೆಲವೊಂದು ಬೌಲರ್ಗಳು ತುಂಬ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾರೆ. ಈ ಬುಮ್ರಾ ಕತೆ ಹೇಗಾಗಿದೆ ಅಂತ ಹೇಳಿದರೆ, ನಿಮಗೆ ಪವರ್ ಪ್ಲೇನಲ್ಲಿ ಹೊರಗಡೆ 2 ಪ್ಲೇಯರ್ಗಳು ಇರಬೇಕು, ಆಯಿತಾ. ನಿಮಗೆ ಬೇರೆ ಬೌಲರ್ಸ್ಗಳಿಗೆ 2 ಪ್ಲೇಯರ್ಗಳನ್ನ ಇಟ್ಟು ಬೌಲಿಂಗ್ ಮಾಡಿಸಿದ್ರೆ ರನ್ಗಳು ಜಾಸ್ತಿ ಹೋಗುತ್ತೆ. ಬಟ್ ಬುಮ್ರಾ ಈಸ್ ಎ ಪ್ಲೇಯರ್, ವೆನ್ ನೀವು ಪವರ್ ಪ್ಲೇನಲ್ಲಿ 2 ಪ್ಲೇಯರ್ಗಳನ್ನು ಹೊರಗಡೆ ಇಟ್ಟು ಅವ್ರ ಕೈಗೆ ನೀವು ಬಾಲ್ ಕೊಟ್ರಿ ಅಂತ ಹೇಳಿದರೆ ರನ್ ತುಂಬ ಕಮ್ಮಿ ಹೋಗುವಂಥ ಪ್ರಾಬಬಿಲಿಟೀಸ್ ಇರತ್ತೆ. ಬಟ್ ಈ ಸಲ ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾರೆ, ಬಟ್ ತುಂಬ ಏನಲ್ಲ. T20 ವಿಕೆಟ್ ಟೇಕಿಂಗ್ ಬೌಲರ್ ಅಲ್ವಾ ಅವ್ರು ನಮಗೆ, ಅದಕ್ಕೋಸ್ಕರನೇ ಸ್ಟಾರ್ಟಿಂಗ್ ಯಾವುದೇ ಆಪೋಸಿಷನ್ ಬ್ಯಾಟ್ಸ್ಮನ್ಗಳು ಬಂದಾಗ ಡಿಫೆಂಡಿ ಟ್ರೈ ಮಾಡ್ತಾರೆ ಮೊದಲನೇ ಓವರಲ್ಲೇ ಅಟ್ಯಾಕಿಂಗ್ ಇರಲ್ಲ. ಆದರೆ ಬೂಮ್ರಾ ಅವ್ರು ಇದ್ದಾಗ ಏನಾಗುತ್ತೆ, ಅವ್ರು ಕೂಡ ಆರ್ಕರಲ್ಲಿ ಅವ್ರ ಡಿಫೆಂಡ್ ಮಾಡ್ಕೋಬೇಕಂತಕ್ಕಿಂತ ಪ್ಲೇಯರ್ಗಳು ಸಹ LBW ಅಥವಾ ಬೋರ್ಡ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಬಟ್ ಆ ಸಿಚುವೇಶನ್ಗಳು ಈಗ ಸ್ವಲ್ಪ ಆ ಸಂದರ್ಭ ಆಗಿರ್ಬೋದು ಅಥವಾ ಆ ಅವಕಾಶಗಳು ಕಮ್ಮಿ ಆಗಿಬಿಡ್ತಾವ ಅಂತ ಬ್ಯಾಟರ್ಗಳು ಸೆಟ್ ಆದ್ಮೇಲೆ ಬೂಮ್ರಾ ಅವ್ರು ಬಂದರೆ ಅವ್ರ ಬಾಲ್ನ ಡಿಫೆಂಡ್ ಮಾಡಿಬಿಡ್ತಾರೆ ಈಸಿಯಾಗಿ. ಅದೇ ಓಪನಿಂಗ್ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಆಮೇಲೆ ನೀವು ಹೇಳಿದ್ದು ಕರೆಕ್ಟು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಬೇರೆ ಬೌಲರ್ಗಳಿಗೆ ಹೊರಗಡೆ ಆ 30 ಯಾರ್ಡ್ ಸರ್ಕಲಿಂದ ಹೊರಗಡೆ ಜಾಸ್ತಿ ಫೀಲ್ಡರ್ಸ್ಗಳನ್ನು ನಿಲ್ಲಿಸಿ ಬಾಲ್ ಹಾಕಿದರೆ ಅವ್ರು ಜಾಸ್ತಿ ಎಫೆಕ್ಟಿವ್ ಆಗ್ತಾರೆ. ಬಟ್ ಬುಮ್ರಾ ಎಂಥ ಕ್ವಾಲಿಟಿ ಬೌಲರ್ ಅಂತ ಹೇಳಿದರೆ, ಪವರ್ ಪ್ಲೇನಲ್ಲೂ ಕೂಡ ಅವ್ರು ಕಮ್ಮಿ ರನ್ಸಿಗೆ ಹೋಗ್ತಾರೆ. ಸೊ ಇಂಡಿಯಾಗೆ ಸಿಕ್ಕಂತ ಒಂದು ಡೈಮಂಡ್ ಬೌಲರ್ ಅಂತಾನೆ ಹೇಳ್ಬೋದು. ಹೌದು. ಅದೇ ರೀತಿಯಾಗಿ ವೆಸ್ಟ್ ಇಂಡೀಸ್ ಪ್ಲೇಯರ್ಗಳು ಹೇಳದ್ನಲ್ಲ, ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಲೈನ್ ಅಪ್ ನೋಡಿದೆ ಅಂತಂದ್ರೆ ನೀವು ಅವ್ರ ಸಾಮರ್ಥ್ಯ ಹೆಂಗಿದೆ ಅಂದ್ರೆ 300 ರನ್ ಹೊಡಿಯೋಕ್ಕೂ ಎಸಲ, ಅದೇ ರೀತಿಯಾಗಿ 150 ಆಲ್ಔಟ್ ಆಗೋಕ್ಕೂ ಎಸಲ. ಆ ಥರ 8ನೇ ಕ್ರಮಾಂಕ 9ನೇ ಕ್ರಮಾಂಕ ತನಕ ಬ್ಯಾಟಿಂಗ್ ಇದೆ ವೆಸ್ಟ್ ಇಂಡೀಸ್ ಅವ್ರದ್ದು. ಇಷ್ಟು ಬ್ಯಾಟಿಂಗ್ ಡೆಪ್ತ್ ಇರುವಂತಹ ಟೀಮು ವೆಸ್ಟ್ ಇಂಡೀಸು. ಅವ್ರು ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಅವ್ರು ಹೆಂಗಿದ್ದಾರೆ ಅಂತ. ಎಲ್ಲರೂ ಆರಡಿಗಳಿದ್ದಾರೆ. ಜೇಸನ್ ಹೋಲ್ಡರು ಅವರು ಬ್ಯಾಟ್ ಬೀಸಿದರೆ ಅವರು ಆ ಕೈಗಳು ಎಷ್ಟು ಉದ್ದ ಇದೆ ಅಂತ ಹೇಳಿದರೆ, ಅವರು ಹೊಡೆಯುವಂಥ ಪ್ರತಿಯೊಂದು ಶಾಟ್ ಕೂಡ ಎಲಿಗೆಂಟ್ಲಿ ಅಷ್ಟು ದೂರ ಹೋಗುತ್ತೆ. ಒಂದೊಂದು ಅದು ನೋಡಲಿಕ್ಕೆ ಕೂಡ ನಿಮ್ಗೆ ಎಷ್ಟು ಸೂದಿಂಗ್ ಆಗಿರುತ್ತೆ, ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ, ನಾವು ಯಾರೋ ಚಿಕ್ಕ ಮಕ್ಕಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಎಟ್ಮೇರ್ ಬ್ಯಾಟಿಂಗ್ ಆಗಿರೋದು, ಎಟ್ಮೇರ್ನ ನಾವು IPL ಅಲ್ಲಂತೂ ನೋಡಿರ್ತೀವಿ. T20 ಫಾರ್ಮೇಟ್ ಬಂದ್ರೆ ಅವ್ರ ಒಂಥರ ರಾಕ್ಷಸ ಪ್ಲೇಯರು. ಆದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ, ಡ್ಯಾರನ್ ಸಾಮಿ ಅಂತಕ್ಕಂತಹ ಕೋಚ್ನ ಇಟ್ಕೊಂಡು ಅವರು ಈ ಸಾರಿ ಆ ಕಾಡಕ್ಕೆ ಬಂದಿದ್ದು. 2 ವರ್ಲ್ಡ್ ಕಪ್ನ ವೆಸ್ಟ್ ಇಂಡೀಸಿಗೆ ತಂದು ಕೊಟ್ಟಂತಹ ಡ್ಯಾರನ್ ಸಾಮಿ ಈಗ ತಂಡದ ಕೋಚ್ ಆಗಿದ್ದರಿಂದ ಈ ಸಾರಿ ಡಿಫ್ರೆಂಟ್ ಆಗಿ ವೆಸ್ಟ್ ಇಂಡೀಸ್ ಕಾಣ್ತಾ ಇದೆ. ಹಾಗಾಗಿ ಈ ಸಾರಿ ಇವತ್ತಿನ ಮ್ಯಾಚ್ ಸ್ವಲ್ಪ ಚಾಲೆಂಜಸ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ. ಸೊ ನಿಮ್ಮ ಪ್ರಕಾರ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಎಷ್ಟು ಪರ್ಸೆಂಟೇಜ್ ಲೆವೆಲಲ್ಲಿ ಯಾರು ವಿನ್ ಆಗ್ತಾರೆ? ಈ T20 ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ನೋಡಿದರೆ ವೆಸ್ಟ್ ಇಂಡೀಸ್ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಎಡ್ಜಿದೆ ಅಂತ ಹೇಳ್ಬೋದು. ಒಂದು 55-45 ರೇಂಜ್ಗೆ ನನ್ನ ಪ್ರಕಾರ ಇರೋದು. ಆಬ್ವಿಯಸ್ಲಿ ನಾವು ಗೆಲ್ಲಬೇಕು ಅನ್ನೋದು ಎಲ್ಲ ಪ್ರತಿಯೊಂದು ಭಾರತದ ಅಭಿಮಾನಿ ಆಸೆ ಅದು. ಬಟ್ ಆ ಥರ ನೀವು ಟೆಕ್ನಿಕಲಿ ನೋಡೋದಾದರೆ ವೆಸ್ಟ್ ಇಂಡೀಸ್ ಭಾರತಕ್ಕಿಂತ ಅವರು ಬ್ಯಾಟಿಂಗ್ ಡೆಪ್ತಲ್ಲಿ ಆಗಿರಬಹುದು ಅಥವಾ ಬೌಲಿಂಗಲ್ಲಿ ಕೂಡ ಆಗಿರ್ಬೋದು ಸ್ವಲ್ಪ ಸ್ಲೈಟ್ ಎಡ್ಜಿದೆ. ಬೌಲಿಂಗಲ್ಲಿ ಇಂಡಿಯಾಗೆ ಎಡ್ಜಿದೆ, ಬಟ್ ಬ್ಯಾಟಿಂಗಲ್ಲಿ ಆಬ್ವಿಯಸ್ಲಿ ಒಂದು ಸಲ ವೆಸ್ಟ್ ಇಂಡೀಸ್ ಅವ್ರು ಬ್ಯಾಟಿಂಗಿಗೆ ಇಳಿದ್ರು ಅಂತ ಹೇಳಿದರೆ ಎಂಥ ಡಿಸ್ಟ್ರಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನೋಡಿದ್ದೀವಿ. ಸೊ ಅವ್ರಿಗೆ ಒಂದು ಸ್ವಲ್ಪ ಸ್ಲೈಟ್ ಎಡ್ಜನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಇದೆಲ್ಲ ಮಾತುಗಳು ಅಥವಾ ಇದೆಲ್ಲ ಡಿಸ್ಕಷನ್ ಆದಮೇಲೆ ಇನ್ನೊಂದು ನಾನು ನಿಮ್ಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಇವಾಗ ಡ್ರೀಮ್ 11ನಲ್ಲಿ ನಿಮಗೆ ಬೆಸ್ಟ್ ಪ್ಲೇಯರ್ಸು ಅಥವಾ ನೀವೊಂದು ಫ್ಯಾಂಟಸಿ ಟೀಮ್ ಮಾಡಿದರೆ ಟಾಪ್ ಪ್ಲೇಯರ್ಸು ಯಾರನ್ನು ಪಿಕ್ ಮಾಡ್ತೀರಾ? ನಾವು ಇಂಡಿಯಾ ಲೆವೆಲ್ಗೆ ಹೋದರೆ ಗೊತ್ತಲ್ಲ, ಬೌಲಿಂಗ್ ಲೈನಪ್ಪಲ್ಲಿ ಬಂದರೆ ಮೊದಲನೇದು ಬೂಮ್ರಾ ಬರ್ತೀವಿ. ಎರಡನೇದು ಸ್ಪಿನ್ ಆರ್ಡ್ರಲ್ಲಿ ವರುಣ್ ಚಕ್ರವರ್ತಿ ಸ್ಟಾರ್ಟಿಂಗ್ ದಿನಗಳಲ್ಲಿ ಫಸ್ಟ್ ಮ್ಯಾಚ್ಗಳಲ್ಲಿ ತುಂಬ ಅದ್ಭುತ ಬೌಲಿಂಗ್ ಮಾಡ್ತಿದ್ರು. ಆದರೆ ಈಗ ಕಳೆದ ಒಂದು 2-3 ಮ್ಯಾಚ್ಗಳಲ್ಲಿ ನೋಡ್ತಾ ಹೋದರೆ ತುಂಬ ದುಬಾರಿ ಆಗ್ತಾ ಹೋಗ್ತಿದ್ದಾರೆ. ಇನ್ನು ಮಿಡ್ಲ್ ಅವಾಗೊಂದು ಈ ಒಂದು ಓವರ್ಗಳಾಗಿರ್ಬೋದು, 2 ಓವರ್ ಈ ನಮ್ಮ ಹಾರ್ದಿಕ್ ಪಾಂಡ್ಯ ಏನಂದರೆ ಮೊದಲನೇ ಪವರ್ ಪ್ಲೇಯಲ್ಲಿ ಹಾಕಿದ್ರೆ ಒಂದು ಹಂತದಲ್ಲಿ ಇರ್ತಾರೆ. ಬಟ್ ಡೆತ್ ಓವರ್ ಅನ್ನತಕ್ಕಂಥ ಬಂದರೆ ಅವರು ರನ್ನ 20, 15, 18 ರನ್ನ ಕೊಟ್ಬಿಟ್ಟು ಆಪೋಸಿಟ್ ಟೀಮ್ಗಳಿಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಆದಷ್ಟು ಹಾರ್ದಿಕ್ ಪಾಂಡ್ಯ ಅವ್ರನ್ನ 1 ಅಥವಾ 2 ಓವರ್ಗಳನ್ನ ಕೊಟ್ಬಿಟ್ಟು ನಮ್ಮ ಸ್ಪಿನ್ ಬೌಲರ್ಗಳು ಯಾರಿದ್ದಾರೆ ಅವ್ರನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೋಬೇಕು. ವರುಣ್ ಚಕ್ರವರ್ತಿ ಆಗಿರ್ಬೋದು ಅಥವಾ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್. ಆದರೆ ಆ ಮೂವರಲ್ಲಿ ಕುಲ್ದೀಪ್ ಯಾದವ್ ಅವರ ಮಿಸ್ಟ್ರಿ ಸ್ಪಿನ್ನರ್ ಆಗ್ತಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಚಾನ್ಸಸ್ ಕೊಡಬೇಕಾಗತ್ತೆ. ಆದರೆ ಏನಂದರೆ ಅಕ್ಷರ್ ಪಟೇಲ್ನವ್ರನ್ನ ಕೂಡಿಸ್ಬಿಟ್ಟಿದ್ದಾರೆ ಲಾಸ್ಟ್ ಮ್ಯಾಚ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡ್ರೀಮ್ 11 ಪ್ಲೇಯರ್ಗಳನ್ನ ನೋಡ್ತಾ ಹೋದರೆ
ಎಲ್ಲೋ ಗೌತಮ್ ಗಂಭೀರ್ ಅವರು ತುಂಬಾ ಎಡುತ್ತಿದ್ದಾರೆ ಅಂತಾನೆ ಹೇಳ್ಬಿಡ್ತೀನಿ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಕೆಲವೊಂದು ವರ್ಕೌಟೇ ಆಗ್ತಾ ಇಲ್ಲ. ನಿಮಗೆ ಮಿಡ್ಲ್ ಆರ್ಡರ್ ಆಡೋ ಬ್ಯಾಟ್ಸ್ಮನ್ನ ಲೋ ಆರ್ಡ್ರಿಗೆ ಕಳಿಸ್ತಾರೆ, ಲೋ ಆರ್ಡರ್ ಆಡೋ ಬ್ಯಾಟ್ಸ್ಮನ್ಗಳನ್ನ ಸ್ಟಾರ್ಟಿಂಗ್ ಕಳಿಸ್ತಾ ಇದ್ದಾರೆ. ತುಂಬ ಫೇಲ್. ನೀವು ತಿಲಕ್ ವರ್ಮಾ ಲಾಸ್ಟ್ ಮ್ಯಾಚಲ್ಲಿ ಜಿಂಬಾಬ್ವೆ ಮ್ಯಾಚ್ ಸಖತ್ತಾಗಿ ಆಡಿದ್ರು, ಆದರೆ ಕಳೆದೆಲ್ಲ ಮ್ಯಾಚ್ಗಳಲ್ಲಿ ಬಾಲ್ ಟು ರನ್ ಹೊಡಿತಾ ಇದ್ದಾರೆ. ಸೊ ಅವರಿಗೆ ಅವ್ರಿಗೂ ಕೂಡ ಇದೊಂಥರ ಟೆಸ್ಟಿಂಗ್ ಆಗಿರುತ್ತೆ. ಅವ್ರವರು ಸಾಮರ್ಥ್ಯನ ತೋರಿಸ್ಬೇಕು, ಪ್ರೂವ್ ಮಾಡ್ಕೊಬೇಕಾಗಿದೆ. ತಾನು ಏನಕ್ಕೆ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಇದೀನಿ ಅನ್ನೋದನ್ನ ಅವರು ನೆನಪು ಮಾಡ್ಕೊಬೇಕು. ಲಾಸ್ಟ್ ಮ್ಯಾಚ್ ಅಲ್ಲಿ ಕೊಟ್ಟಂತಹ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಒಂದು ಫಾರ್ಮ್ ಸಿಕ್ಕಿದೆ, ಆ ಫಾರ್ಮ್ ಸಿಕ್ಕಿದ್ದನ್ನ ನೀವು ಕಂಟಿನ್ಯೂ ಮಾಡೋದು ತುಂಬಾ ಈಸಿ ಕಂಪ್ಯಾರಿಟಿವ್ಲಿ. ಹೊಸದಾಗಿ ಫಾರ್ಮ್ ಕಂಡ್ಕೊಳ್ಳೋದಕ್ಕಿಂತ ಲಾಸ್ಟ್ ಮ್ಯಾಚ್ ಸಿಕ್ಕಿದೆ, ಅದನ್ನ ಕ್ಯಾರಿ ಮಾಡಿ ನೀವು ಈ ಮ್ಯಾಚಿಗೆ. ಹೌದು, ಇದೇನಪ್ಪ ಅಂದ್ರೆ ಈ ಡ್ರೀಮ್ 11ನ ಪ್ಲೇಯರ್ಗಳನ್ನ ಹೇಳೋದು ಏನಂತಂದ್ರೆ, ಈಗ ಇರೋ ಸಿಚುವೇಶನಲ್ಲಿ ನಾವು 11 ಮಂದಿ ನಾವು ಸೆಲೆಕ್ಟ್ ಮಾಡ್ಬೋದು, ಆದರೆ ಗೌತಮ್ ಗಂಭೀರ್ ಅವ್ರ ಮೈಂಡ್ ಸೆಟ್ಟೇ ಬೇರೆ ಆಗ್ಬಿಟ್ಟಿದೆ. ಇಲ್ಲಿ ಕ್ಯಾಪ್ಟನ್ ಮಾತ್ರ ನಡೆಯುತ್ತೆ ಅನ್ನೋದೇ ದೊಡ್ಡ ಡೌಟ್ ಆಗ್ಬಿಟ್ಟಿದೆ. ನಾಮಕಾವಸ್ಥೆಗಷ್ಟೇ ನಮ್ಮ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ಆದರೆ ಅಲ್ಲಿರ್ತಕ್ಕಂಥದ್ದು ಎಲ್ಲ ನಡೆಸ್ತಕ್ಕಂಥದ್ದು ಗೌತಮ್ ಗಂಭೀರ್ ಅವ್ರ ಕೋಚ್. ಹಾಗಾಗಿ ಈ ಡ್ರೀಮ್ 11 ಪ್ಲೇಯರ್ಗಳನ್ನ ನೋಡೋದಾದರೆ ನಮಗೆ ಅಭಿಷೇಕ್ ಶರ್ಮಾ ಹಾಗೂ ಇಶಾನ್ ಕಿಶನ್, ಹಾಗೆ ನಮ್ಮ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ಆಡಿದ್ರು. ಹಾಗಾಗಿ ಅವರನ್ನು ಆಡಿಸ್ಬೇಕು, ಅವ್ರಿಗೆ ಅವಕಾಶ ಜಾಸ್ತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಮಿಡ್ಲ್ ಆರ್ಡ್ರ್ ಹೋದರೆ ಹಾರ್ದಿಕ್ ಪಾಂಡ್ಯ ಇರ್ತಾರೆ, ದುಬೈ ಇರ್ತಾರೆ, ರಿಂಕು ಸಿಂಗು, ಇವರು ಸಂಜು ಸ್ಯಾಮ್ಸನ್ ಬಂದಿರೋ ಕಾರಣ ರಿಂಕು ಸಿಂಗ್ ಇರಲ್ಲ. ಹಾಗಾಗಿ ನೇನು ಸೂರ್ಯಕುಮಾರ್ ಯಾದವ್ ಅಂತೂ ಮಿಡ್ಲ್ ಆರ್ಡ್ರಲ್ಲಿ ಅವರು ಸ್ಟ್ಯಾಂಡ್ ಆದರೆ ರನ್ ಬಂದೇ ಬರುತ್ತೆ. ಹೇಳಿದ್ವಲ್ಲ, ಆಬ್ವಿಯಸ್ಲಿ ತಿಲಕ್ ವರ್ಮಾ ಅವರು ಸ್ವಲ್ಪ ತಮ್ಮ ಆಟನ ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಕೆಲವೊಂದು ಎಲ್ಲೋ ಒಂದ್ ಕಡೆ ಆ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಾನೆ ಹೇಳ್ಬೋದು ಈ ವರ್ಲ್ಡ್ ಕಪ್ ಅಲ್ಲಿ. ಅವು ಏನಂದ್ರೆ ಈಗ ನೀವು IPL ಅಲ್ಲಾದರೆ ಆ್ಯಸ್ ಎ ಅವ್ರ ಪ್ಲೇಯರ್ ಆಗಿ ನೋಡ್ತೀರಾ, ಬರ್ತಾರೆ, ಹೊಡಿತಾರೆ, ಔಟ್ ಆದರೆ ಹೋಗ್ಬಿಡ್ತಾರೆ. ಬಟ್ ಈ ನೀವು ನ್ಯಾಷನಲ್ ಟೀಮು ಅಥವಾ ಇಂಡಿಯಾ ಲೆವೆಲಲ್ಲಿ ಹೋದಾಗ ಏನಾಗುತ್ತೆ, ನೀವು ಆ ತಂಡದ ಸಂಪೂರ್ಣ ಜವಾಬ್ದಾರಿ ತೊಗೋಬೇಕು. ನೀವು ಏನಾದರೂ ಸ್ಟಾರ್ಟಿಂಗ್ 2 ವಿಕೆಟ್ ಹೋಯ್ತು ಅಂದರೆ ಸೂರ್ಯಕುಮಾರ್ ಬರ್ತಾರೆ, ಅವರು ಎಲ್ಲ ನಾರ್ಮಲ್ ಮ್ಯಾಚ್ ಥರ ಹೊಡಿಯೋಕೆ ಹೋಗಿ ಔಟ್ ಆಗಿಬಿಟ್ರೆ ಇಡೀ ತಂಡದ ಫುಲ್ ಕಳಪೆ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ಟ್ಯಾಂಡ್ ಆಗೋ ಟೈಮಲ್ಲಿ ಸ್ಲೋ ಆಡಬೇಕು, ರೈಸ್ ಆಗೋ ಟೈಮಲ್ಲಿ ರೈಸ್ ಆಗಬೇಕು. ಬಟ್ ಅದನ್ನೆಲ್ಲ ಮರೆತುಬಿಟ್ಟು ಸುಮ್ಮನೆ ನಾನು ಆ್ಯಸ್ ಎ ಪ್ಲೇಯರ್ ಥರ ಬರ್ತೀನಿ, ಹೊಡಿತೀನಿ, ಔಟ್ ಆಗ್ತೀನಿ, ಅದೇನು ಮುಂದಿನ ಯೋಚನೆ ಮಾಡಲಿಲ್ಲ ಅಂತಂದರೆ ತುಂಬ ತಂಡಕ್ಕೆ ಹಿನ್ನಡೆ ಆಗುತ್ತೆ. ನೀವು ಹಳೇದು ನೋಡ್ತಾ ಹೋದ್ರೆ ವಿರಾಟ್ ಕೊಹ್ಲಿ ಇದ್ದಾಗ 1 ಡೌನ್ ವಿಕೆಟ್ ಹೋದರೆ ವಿರಾಟ್ ಕೊಹ್ಲಿ ಸ್ಟ್ಯಾಂಡ್ ಆದರೆ ಕೊನೆಯವ್ರ ತನಕ ಸ್ಟ್ಯಾಂಡ್ ಆಗ್ತಾರೆ. ಸೊ ಟೀಮ್ನ ಎಲ್ಲೂ ಕೂಡ ನಿಮಗೆ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗೋಕ್ಕೆ ಬಿಡಲಾರ್ದಂಥ ವ್ಯಕ್ತಿ ಅವರು. ಸೊ ನೀವು ಚೇಸಿಂಗ್ ಆದರೂ ಚೆನ್ನಾಗಿ ಮಾಡ್ತಾರೆ, ಫಸ್ಟ್ ಬ್ಯಾಟಿಂಗ್ ಆದರೆ ರನ್ ರೇಟ್ನ ಜಾಸ್ತಿ ಮಾಡ್ತಾರೆ. ಆ ಥರ 1 ಡೌನ್ ಪ್ಲೇಯರ್ ಯಾರೂ ಸಹ ಇಂಡಿಯಾಗೆ ಇನ್ನೂ ಸಿಗ್ತಿಲ್ಲ. ಇವಾಗ ಟಾಸ್ ವಿಚಾರ ಹೇಳೋದಾದರೆ ಚೇಸಿಂಗ್ ಬೆಟರಾ ಅಥವಾ ಟಾರ್ಗೆಟ್ ಸೆಟ್ ಮಾಡೋದು ಬೆಟರ್? ಅಹಮದಾಬಾದಲ್ಲಲ್ವ ಇವತ್ತು ಮ್ಯಾಚ್ ನಡೀತಾ ಇರೋದು, ಅದು ನೋಡಿದ್ರೆ ಬ್ಯಾಟಿಂಗ್ ಪಿಚ್ಚು. ಸೊ ಹಂಗಾಗಿ ಅಲ್ಲಿ ಈಗ ಮಂಜು ಬೀಳ್ತಕ್ಕಂಥ ಸಾಧ್ಯತೆಗಳು ಸಹ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಚೇಸಿಂಗ್ ತೊಗೊಂಡ್ರೆ ಏನಂತಂದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಫಸ್ಟ್ ಬ್ಯಾಟಿಂಗ್ ಇದ್ದವರು ಒಂದೊಂದು ಸರಿ ಆದರೆ 200+ ಹೊಡಿತಾರೆ, ಇಲ್ಲಾಂದರೆ ದೊಡ್ಡ ಪಿಚ್ ಆಗಿರೋ ಕಾರಣ ಕಮ್ಮಿ ರನ್ಗಳನ್ನು ಹೊಡೆದ್ಬೋದು. ಸೊ ಹಾಗಾಗಿ ಚೇಸಿಂಗ್ ಈಸ್ ಬೆಟರ್ ಅಂತಲೇ ನನ್ನ ಅನಿಸಿಕೆ. ಓಕೆ, ಸೊ ಮತ್ತೆ ಇನ್ನೇನಾದ್ರು ಹೇಳ್ಬೇಕಾ ಈ ಮ್ಯಾಚ್? ಇನ್ನೇನು ಅಂತ ಹೇಳಿದರೆ ಅದೇ ನಿಮಗೆ ಇಂಡಿಯಾದ ಮಿಡಲ್ ಆರ್ಡರ್ ಯಾವಾಗಲೂ ಚೆನ್ನಾಗೇ ಇದೆ. ಈ ಟೂರ್ನಮೆಂಟಲ್ಲಿ ನಾವು ನೋಡಿದರೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ಶಿವಮ್ ದೂಬೆ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಎಕ್ಸೆಪ್ಷನಲ್ ಬ್ಯಾಟಿಂಗ್ ತೋರಿಸಿದ್ದಾರೆ. ನಮ್ಮದು ಟಾಪ್ ಆರ್ಡರ್ ಏನಿದೆ ಅದೇ ಒಂದು ಸ್ವಲ್ಪ ಕ್ಲಿಕ್ ಆಗಬೇಕಾಗಿದೆ ಅಂತ ಹೇಳೋದು ತಪ್ಪಲ್ಲ. ಈ ದಿನ ಸಖತ್ತು ಡಿಸೈಡಿಂಗ್ ಮ್ಯಾಚ್ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ನಾನು ಎಸ್ಪೆಷಲಿ ಸಂಡೇ ಬೇರೆ ಎಲ್ಲರೂ ಜನ ಮನೇಲಿ ಕೂತ್ಕೊಂಡು ಅದ್ಭುತವಾಗಿ ಮ್ಯಾಚನ್ನ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಇಂಡಿಯಾ ಗೆದ್ದು ಸೆಮಿಫೈನಲ್ ಹಾಗೂ ಫೈನಲ್ನ ಕೂಡ ಗೆದ್ದು ಕಪ್ ತರಲಿ ಅಂತ ನಾವುಗಳು ಕೇಳ್ಕೊತೀವಿ. ಇನ್ನೂ ಮುಂದಿರುವ ಮ್ಯಾಚ್ಗಳ ಬಗ್ಗೆ ರಿವ್ಯೂ ಕೊಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ತನಕ ನೋಡ್ತಾ ಇರಿ ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.